ಅನಂತಕುಮಾರ್ ಹೆಗಡೆ ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಂಡು ಮಾತನಾಡಿದ್ದನ್ನು ನೋಡಿದ್ರಿ. ಈ ಮಧ್ಯೆ ಕಾಂಗ್ರೆಸ್ನ ಕೆಲ ನಾಯಕರು ಅನಂತಕುಮಾರ್ ಹೆಗಡೆ ಅವರ ವಿರುದ್ಧ ಮಾತನಾಡ್ತಿದ್ದಾರೆ. ಕಾಂಗ್ರೆಸ್ ಸಿದ್ದರಾಮಯ್ಯ ಡಿಕೆಶಿ ಬಗ್ಗೆ ನಾವು ಮಾತನಾಡಿದರೆ ನಾವು ಸಹಿಸೋದಿಲ್ಲ, ಮೆಟ್ಟಲು ಹೊಡಿತೀವಿ ಅಂತ ಅನಂತಕುಮಾರ್ ಹೆಗಡೆ ವಿರುದ್ಧ ಹರಿಹರದ ಮಾಜಿ ಶಾಸಕ ರಾಮಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನೊಮ್ಮೆ ಏನಾದರೂ ಈ ರೀತಿ ಮಾತನಾಡಿದರೆ ಎಲ್ಲಿದ್ದಾನೋ ಅಲ್ಲಿಗೆ ಹೋಗ್ತೀನಿ, ಎಲ್ಲಿದ್ದಾನೋ ಅಲ್ಲಿಗೆ ಹೋಗಿ ಮೆಟ್ಟಲು ಹೊಡಿತೀನಿ, ಹಿಂದುತ್ವ ಬಿಜೆಪಿ ಅಪ್ಪನ ಸೊತ್ತ, ನಾವು ಕೂಡ ಹಿಂದೂಗಳೇ ಅಂತ ಅನಂತಕುಮಾರ್ ಹೆಗಡೆ ವಿರುದ್ಧ ಎಸ್ ರಾಮಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವತ್ತು ರಾಜಕೀಯಕ್ಕೋಸ್ಕರ ಮುಸ್ಲಿಮ್ಸ್ ಓಲೈಕೆ ಮಾಡ್ಕೊಂತಾರೆ. ರಾಮ ಮಂದಿರ ಹೋಗಲ್ಲ ಅಂತಾರೆ ಸಿದ್ದರಾಮಯ್ಯ. ನಾನು ಹಿಂದೆ ಶ್ರೀರಾಮಚಂದ್ರ ಮೇಲೆ ನನ್ನ ಅಭಿಮಾನ ಇದೆ. ನಾನು ಈಗ ರಾಜಕೀಯ ಉದ್ದೇಶಕ್ಕೆ ಬಯಸ್ಕೊಂಡ ನಾನು ಈಗ ಹೋಗಲ್ಲ, ಆಮೇಲೆ ಹೋಗ್ತಾನೆ ನಾನು ಅಂತ ಹೇಳಿಬಿಟ್ಟಿದ್ದಾರೆ. ಅವ್ರು ಹೋಗಲ್ಲ ಅಂತಲ್ಲ, ಅವ್ರು ಇರೋದನ್ನ ಅಲ್ಲ. ಹಂಗಾಗಿ ಇವರು ಏನೋ ಬಾಬರಿ ಮಸೂತಿ ನಾವು ಹೊಡೆದಂಗೆ ಬೆಳಗಾವಿ ಮಸೂತಿ ಹೊಡೆದು ಮಂದಿರ ಕಟ್ತೇವೆ ಅಂತ ಹೇಳ್ತಾರೆ. ಇವನ್ ಮಸೂತಿ ಇವರು ಯಾರು ಅನಂತಕುಮಾರ್ ಹೆಗಡೆ ಹೇಳೋ ಮಾತಿಲ್ಲ, ಬೆಳಗಾವಿ ಮಸೂತಿ ಮಾಡ್ತೇವೆ ಅಂತ ಹೇಳ್ತಾರೆ. ಇವರಿಗೆ ಜನರ ಬಗ್ಗೆ, ಬಡವರ ಬಗ್ಗೆ, ಹಿಂದುಳಿದವರು ಅಲ್ಪಸಂಖ್ಯಾತರ ಬಗ್ಗೆ ಕಾಳಜಿ ಇಲ್ಲ. ಅವ್ರು ಕೆಲಸ ಮಾಡ್ಬೇಕನ್ನಲ್ಲ, ಅವ್ರು ಒಳ್ಳೇದು ಮಾಡ್ಬೇಕಂತಲ್ಲ. ಮುಸ್ಲಿಮ್ಸ್ ಬರೆಯೋದು, ಮಸೂತಿ ಹೊಡೆಯೋದು, ಅದು ಬರೆಯೋದು, ಇದು ಬರೆಯೋದು. ಈಗ ಬೆಳಗಾವಿ ದೇವಸ್ಥಾನ ಕಟ್ಟುವಂತ ಹಿಂದೂಗಳು ಕೆಡಿಸ್ತಾರೆ. ಹಂಗಾಗಿ ರಾಜಕೀಯಕ್ಕೋಸ್ಕರ ಇವ್ರು ಇದೆಲ್ಲ ಕುತಂತ್ರ ಮಾಡ್ತಿದಾರ. ಅನಂತಕುಮಾರ್ ಹೆಗಡೆ ಅವರು ಇನ್ನೊಂದ್ಸರಿ ನಮ್ಮ ಕಾಂಗ್ರೆಸ್ ಸುದ್ದಿ, ಸಿದ್ದರಾಮಯ್ಯ ಅವರ ಸುದ್ದಿ, ಡಿ.ಕೆ. ಶಿವಕುಮಾರ್ ಸುದ್ದಿ ಅನ್ನೋರೆಲ್ಲ ನಮ್ಮ ಬಿಲ್ ಸುದ್ದಿ ಬಂದೆ ಅಂದ್ರೆ ಅವ್ರು ಎಲ್ಲಿರ್ತಾನ ಈ ವರ್ಷ ಮೆಟ್ಟಿ ಹೊಡೆಯೋದು ಗ್ಯಾರಂಟಿನೇ. ಅವ್ರು ಮೆಟ್ಟಿ ಹೊಡೆಯೋದಂತ ಸಿದ್ದರಾಮಯ್ಯ ಒಗನೇ ಮಗನೇನಂತಕ್ಕದ್ದು ಕೂಡ ಅವನು ಮಾತಾಡಿದಾನ. ಯಾವನೋ ಅವನು ಅನಂತಕುಮಾರ್ ಹೆಗಡೆ, ನನ್ನ ಮಗ ಇಷ್ಟು ದಿವಸ ಒಂದು ಎದ್ದು ಹೋಗಿದ್ದ, ನೆಲ ಕಟ್ಟಿದ್ದವನು, ಮತ್ತೆಲ್ಲ ದೇವರಿಂದ ಆರಾಮಾಗಿ ಬಂದಾನ. ಒಳ್ಳೆ ರೀತಿಯಿಂದ ರಾಜಕೀಯ ಮಾಡ್ಕೊಂತ ಹೋಗ್ಲಿ. ಅದು ಬಿಟ್ಟು ಸಣ್ಣದಾಗಿ ಯಾರಿಗೂ ಕೂಡ ಮಾತಾಡೋದು ಸಹಿಸಂಗಿಲ್ಲ. ನಾವೆಲ್ಲ ಕಾಂಗ್ರೆಸ್ ಸೇರಿ ಮತ್ತೊಂದ್ಸರಿ ಏನಂಗ ಅಂತ ಸಣ್ಣ ಮಾತಾಡಿದ್ರೆ ಅವ್ನು ಎಲ್ಲಿರ್ತಾನೆ ಹೋಗಿ ಬೆಳ್ಳಿ ಹೊಡೆಯೋದಂತ ಗ್ಯಾರಂಟಿ. ಕಾಂಗ್ರೆಸ್ ಹೊಡೆದ ಹೊಡಿತೇವೆ. ಇನ್ನೊಂದ್ಸರಿ ಯಾವ ಸುದ್ದಿ ಬರಬಾರ್ದು. ರಾಜಕೀಯ ಮಾಡ್ಕೊಂಡು ಎಲ್ಲಿ ಸೋಲಿ ಅದು ಬೇರೆ ತೋರಿಸ್ತೀವಿ. ಇನ್ನೊಬ್ಬರಿಗೆ ಬೈದು ಇನ್ನೊಬ್ಬರಿಗೆ ಸಣ್ಣ ಮಾತು ಆಡಿ ಮಾಡೋಂಥ ಪ್ರಶ್ನೆ ಇಲ್ಲ. ಸಿದ್ದರಾಮಯ್ಯ ಹೊಸದರಿಗೆ ಅನ್ನ ಕೊಟ್ಟಂತ ವ್ಯಕ್ತಿ, ಸಾಕಷ್ಟು ಬಡವರಿಗೂ, ರೈತರಿಗೂ, ಎಲ್ಲ ಸಮಾಜದ ಬಡವರಿಗೂ ಕೂಡ ಒಳ್ಳೆಯದು ಮಾಡಿದಂಥ ವ್ಯಕ್ತಿ. ಅವ್ರಿಗೆ ಬೈದ್ರೆ ಅನಂತಕುಮಾರ್ ಹೆಗಡೆ ಅವರು ಇನ್ನೊಂದ್ಸರಿ ನಮ್ಮ ಕಾಂಗ್ರೆಸ್ ಸುದ್ದಿ, ಸಿದ್ದರಾಮಯ್ಯ ಅವರ ಸುದ್ದಿ, ಡಿ.ಕೆ. ಶಿವಕುಮಾರ್ ಸುದ್ದಿ ಅನ್ನೋರೆಲ್ಲ ನಮ್ಮ ಬಿಲ್ ಸುದ್ದಿ ಬಂದೆ ಅಂದ್ರೆ ಅವ್ರು ಎಲ್ಲಿರ್ತಾನ ಈ ವರ್ಷ ಮೆಟ್ಟಿ ಹೊಡೆಯೋದು ಗ್ಯಾರಂಟಿನೇ. ಅವ್ರು ಮೆಟ್ಟಿ ಹೊಡೆಯೋದಂತ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.